ವಿಶಾಲ್, ಅವಳು ಆಡೋ ನಾಟಕದ ಬಗ್ಗೆ ನಿನಗೆ... ಸ್ಟಾಪ್ ಇಟ್ ಡ್ಯಾಡ್, ಸ್ಟಾಪ್ ಇಟ್ ಡ್ಯಾಡ್. ನಾಟಕ ಆಡಿದ್ದು, ಆಡೋದು, ಆಡಿಸೋದು ನೀವು ಡ್ಯಾಡ್. ನಿಮ್ಮ ಉದ್ದೇಶ ಏನು ಅಂತ ಹಾಸ್ಪಿಟ್ಲಲ್ಲಿ ಅರ್ಥ ಆಯ್ತು ಅಂತ ಹೇಳಿದ್ದೀನಿ. ಇವಾಗ ಯಾಕೆ ಮಾಮ್ ಬಗ್ಗೆ ಬ್ಯಾಡಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಇನ್ನೂ ಅದೇನು ಸಾಧಿಸೋಣ ಅಂತ? ಹಾಂ, ವಿಶಾಲ್, ನೀನು ನನ್ನ ಮಾತನ್ನು ಕೇಳಿದೆ. ಎನಫ್ 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 ಎನಫ್. ಇನ್ಯಾವತ್ತೂ ನಿಮ್ಮ ಮಾತು ಕೇಳಲ್ಲ ಅಂತ ಹೇಳಿದ್ದೀನಿ. ಮತ್ತೆ ಮತ್ತೆ ಹೇಳಿ ನನಗೆ ಟಾರ್ಚರ್ ಕೊಡಬೇಡಿ. ಆವತ್ತು ನಾನು ನಿಮ್ಮ ಮಾತು ಕೇಳಿದ್ದಕ್ಕೆ ನನ್ನ ಲೈಫೇ ಹಾಳಾಗೋಗಿರೋದು. ಮಾಮೂಗೆ ಕೊಟ್ಟಿರೋ ಮಾತನ್ನ ಮೀರಿದೆ. ಆ ನೋವು ನನ್ನಲ್ಲಿ ಇನ್ನೂ ಇದೆ. ಇನ್ನೂ ಅವರನ್ನೇ ಅಂದು ಯಾಕೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ? ಇನ್ನೊಂದ್ಸಲ ಅವ್ರನ್ನ ಏನಾದರೂ ಅಂದರೆ ನೀವು, ನಾನು ಸುಮ್ಮನಿರಲ್ಲ ಡ್ಯಾಡ್. ಮಾಮ್ ಕಣ್ಣಲ್ಲಿ ನನಗೇನಾದರೂ ಕಣ್ಣೀರು ಕಾಣಿಸಿದ್ರೆ ಎಂಥ ಸಂಬಂಧನ ಬಿಡೋದಕ್ಕೂ ನಾನು ತಯಾರಾಗಿರ್ತೀನಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಡ್ಯಾಡ್. ಯಾಕೆ ವಿಶಾಲ್ ಹರ್ಟ್ ಆಗೋ ಥರ ಮಾತಾಡ್ತೀಯಾ? ನೈನಿಗೆ ಊಟ ಕೊಡೋದು ತಪ್ಪ ಹೇಳು? ಅದಕ್ಕೆ ಅಮ್ಮ ತಪ್ಪ ಅಂದರೆ ತಪ್ಪೆ, ಸರಿ ಅಂದರೆ ಸರಿನೇ, ಬೇಡ ಅಂದರೆ ಬೇಡ, ಅಷ್ಟೇ ಅಷ್ಟೇ. ಮಗ್ನೆ ವಿಶಾಲ್, ನೀನಿಲ್ಲಿರೋದ್ರಿಂದ ಈ ಮನೇಲಿ ನನಗೆ ಸ್ವಲ್ಪ ಆದ್ರೂ ಗೌರವ ಸಿಗ್ತಾ ಇದೆ. ಇಲ್ಲ ಅಂದ್ರೆ ಮಾಮ್, ನಾನು ಬದುಕಿರೋವರೆಗೂ ನಿಮ್ಮ ಮರ್ಯಾದೆ ಹೋಗಕ್ಕೆ ಬಿಡಲ್ಲ. ಈ ಹುಚ್ಚಿ ನಂಬಿಕೊಳ್ದೆ ಹುಚ್ಚು ಪ್ರೀತಿನ ಅಸ್ತ್ರವಾಗಿಟ್ಕೊಂಡು ನಿನ್ನ ಸಾಯಿಸ್ತೀನಿ ವಿಶಾಲ್. ಆ ನಯನಿಯಿಂದನೂ ತಡೆಯೋಕ್ ಸಾಧ್ಯ ಇಲ್ಲ. ನೈನಿ, ಅಕ್ಕ, ನೀವು ಬರ್ತೀರಾ ಅಂತ ಎಲೆನ ಸ್ವಚ್ಛ ಮಾಡ್ತಿದ್ದೆ. ಸಾರಿ ನೈನಿ, ನನ್ ಕ್ಷಮಿಸ್ಬಿಡು. ಯಾಕಕ್ಕ, ಏನಾಯ್ತು? ನಿನಗೆ ನಾನು ಊಟನೇ ತರೋಕ್ಕಾಗಲಿಲ್ಲ. ಸುಮ್ಮನೆ ನಿಂಗೆ ಆಸೆ ಹುಟ್ಟಿಸ್ಬಿಟ್ಟೆ ಅಲ್ವಾ? ಅಯ್ಯೋ, ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಅಷ್ಟಕ್ಕೂ ಹಸ್ವಾಗಿದ್ರೆ ತಾನೆ. ಎಲೆ ಯಾಕೆ ಸ್ವಚ್ಛ ಮಾಡ್ತಿದ್ದೆ ಅನ್ಕೊಂಡ್ರಾ? ಪೂಜೆ ಮಾಡುವಾಗ ಅದ್ರ ಮೇಲೆ ಅರ್ಶಿನ ಕುಂಕುಮ ಬಿದ್ದಿತ್ತು, ಹಾಗೆ ಬಿಡಬಾರ್ದು ಅಂತ ನೀರಲ್ಲಿ ತೊಳಿತಿದ್ದೆ ಅಷ್ಟೇ. ಆದರೆ ನೀನು ಅದರಲ್ಲೇ ಊಟ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವಾ ನೈನಿ? ನಾನು ಊಟ ತೊಗೊಂಡು ಬರ್ತೀನಿ ಅಂತ ಮಾತು ಕೊಟ್ಟು ತೊಗೊಂಡು ಬರೋಕ್ಕಾಗಲಿಲ್ಲ ಅನ್ನೋ ಗಿಲ್ಟಿ ಫೀಲ್ ನನಗಿದೆ. ನೀವು ಊಟ ಮಾಡು ಅಂತ ಒತ್ತಾಯ ಮಾಡಿದ್ದಕ್ಕೆ ಬೇಡ ಅನ್ಬಾರ್ದು ಅಂತ ಸರಿ ಅಂದೆ. ನನಗಂತೂ ಹಸಿವೇ ಇರಲಿಲ್ಲ.
ಅಮ್ನೋರ್ಗಿಟ್ಟಿದ್ ನೈವೇದ್ಯನ ಕಣ್ಗೊತ್ಕೊಂಡ್ರೆ ಹೊಟ್ಟೆ ತುಂಬೋಗಲ್ವಾ ಹೇಳಿ? ಇನ್ನೊಂದು ವಿಷಯ ಹೇಳ, ಏನ್ ಗೊತ್ತಾ, ಇವತ್ತಿಡೀ ದಿನ ಏನು ತಿಂದೆ ಹೋದ್ರೆ ಇನ್ನೂ ಒಳ್ಳೇದಾಗತ್ತೆ. ತಪ್ಪು ಮಾಡಿದ್ರೆ ತಡವರಿಸ್ತಾರೆ, ಆದರೆ ನೀನು ನಾನು ಬೇಜಾರು ಮಾಡ್ಕೋಬಾರ್ದು ಅಂತ ತಡವರಿಸ್ತಿದ್ಯಲ್ಲ ನೈನಿ. ಹೋಗ್ಲಿ ಬಿಡಕ್ಕ. ಊಟ ತಗೊಂಡು ಹೋಗ್ಬೇಡ ಅಂತ ಹೇಳ್ದವ್ರ ಬಗ್ಗೆ ತಿಳ್ಕೊಬೇಕು ಅಂತ ಇಲ್ವಾ ನಿಂಗೆ? ಅನ್ನ ಕೊಟ್ಟೋರ್ನ ಆಯಸ್ಸಿರೋವರೆಗೂ ನೆನ್ಸ್ಕೋಬೇಕು, ಕೊಡದೇ ಇದ್ದವ್ರನ್ನ ಬೈಕೋಬಾರ್ದು. ಹೋಗ್ಲಿ ಬಿಡಿ ಅಂತ ಹೇಳಿದ್ನಲ್ಲ. ಸರಿ ನೈನಿ, ಇನ್ನೊಮ್ಮೆ ಸಾರಿ. ಗುಡ್ ನೈಟ್. ಅಕ್ಕ, ವಿಶಾಲ್ ಯಜಮಾನ್ರು ಊಟ ಮಾಡಿದ್ರಾ? ಇನ್ನೂ ಇಲ್ಲ. ಅವರು ಏನು ಕುಡಿತಾರೆ, ಏನು ತಿಂತಾರೆ ಅಂತ ನಂಗೆ ಹೇಳ್ತೀರಾ? ಯಾಕೆ? ಯಾರಾದರೂ ವಿಷ ಬೆರೆಸ್ತಾರೆ ಅಂತ. ವಿಷನಾ? ವಿಷ ಏನಕ್ಕೆ ಬೆರೆಸ್ತಾರೆ? ಅದೇ ಅಕ್ಕ, ಶ್ರೀಮಂತರಿಗೆ ತುಂಬ ಶತ್ರುಗಳಿರ್ತಾರಲ್ವಾ, ಏನಾದರೂ ತೊಂದರೆ ಮಾಡ್ತಾರೆ ಅಂತ ಅನುಮಾನ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ನೈನಿ. ಅಂದರೆ ಹಾಗಾಗಬಾರ್ದು ಅಂತ ಮುಂಜಾಗ್ರತೆ. ಸರಿ, ವಿಶಾಲ್ ಏನು ತಿಂತಾನೆ ಅಂತ ತಿಳ್ಕೊಂಡು ನಿಂಗೆ ಹೇಳ್ತೀನಿ. ಅಕ್ಕ, ನಿನ್ ಮುಖದಲ್ಲಿ ನಗು ಎದ್ದು ಕುಣಿದಾಡ್ತಾ ಇದೆ. ಜಗದೀಶ್ ಮೇಲೆ ವಿಶಾಲ್ ಕೋಪ ಮಾಡ್ಕೊಂಡ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಜಾಸ್ತಿ ಏನ್ ಬೈಲಿಲ್ಲ ಅಲ್ವಮ್ಮ, ಅಷ್ಟಕ್ಕೆ ಹ್ಯಾಪಿನಾ? ಸಂಬಂಧ ಇಲ್ದೇ ಇರೋರೇ ಕೋಪ ಮಾಡ್ಕೊಂಡಾಗ ಏನಾಗುತ್ತೋ ಅಂತ ಭಯ ಆಗುತ್ತೆ. ಹಾಗಿರುವಾಗ ಸ್ವಂತ ಮಗನೇ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡ್ರೆ ತಂದೆಗೆ ಬೇಜಾರಾಗಲ್ವಾ? ಇಲ್ಲಾಂದ್ರೆ ಭಾವ ನಿನ್ ಮೇಲೆ ಕೋಪ ಪಡ್ತಾರಕ್ಕ. ಚಿಕ್ಕ ಗೇಮ್ ಆಡ್ದೆ ಕಣೋ. ಆ ನಯನಿಗೆ ಊಟ ಹಾಕ್ಬೇಡ ಅಂತಿದ್ದ ಹಾಗೆ ಜಗದೀಶ್ ಮಾತಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ವಿಶಾಲ್ ಪಕ್ಕದಲ್ಲೇ ಇದ್ದಾನೆ ಅಂತ ನೋಡ್ದೇನೆ ನಿಮ್ ಭಾವ ಮಾತಾಡ್ದ. ಅವನ ವಿರುದ್ಧನೇ ಮಗನ ಎತ್ಕಡ್ತೀನಿ ಅಂತ ಅವನಿಗೆ ಗೊತ್ತೇ ಆಗ್ಲಿಲ್ಲ ಪಾಪ. ಅವ್ರಿಬ್ರು ಕೂಗಾಡಿದ್ರೆ ನಮ್ಗೇನ್ ಲಾಭ ಮಾಮ್? ವಿಶಾಲ್ಗೆ ನಮ್ಮ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಕ್ಲಾರಿಟಿ ಸಿಕ್ಕಿದ್ಯಲ್ಲ. ಓ ಐ ಸಿ. ಅಂದ್ರೆ ಆಕ್ಸಿಡೆಂಟ್ ಮ್ಯಾಟ್ರನ್ನ ಮರ್ತೋಗಿದ್ದಾನೆ ಅಂತೀರಾ? ಅದನ್ನ ಯಾವಾಗ್ಲೋ ಮರ್ತು ಹೋಗಿದ್ದಾನೆ. ಅಮೇರಿಕಾಳಿಯನ್ ಜೀವನ ದೊಡ್ಡ ಗಂಡಾಂತರ ಮದ್ವೆ ರೂಪದಲ್ಲಿ ಬಂತು. ಅದು ಕೂಡ ಅವ್ರ ತಂದೆನೇ ಮಾಡಿಸಿದ್ರು ಅಂತ ಕುತ್ತಿಗೆವರೆಗೂ ಕೋಪ ಇದೆ. ಅದಿರ್ಲಿ, ನಮಗ್ ಬರೋ ಬೆನಿಫಿಟ್ ಏನಾದ್ರೂ ಇದೆಯಾ? ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೋಬೇಕು. ಆಸ್ತಿ ಬರಬೇಕು, ನೈನಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಕ್ಕ? ಸಿಂಪಲ್, ವೆರಿ ಸಿಂಪಲ್. ವಿಶಾಲ್ ಸತ್ತು ಹೋಗ್ಬೇಕು. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಂಥ ಚಾನ್ಸ್ ಮತ್ತೆ ಸಿಗಲ್ಲ. ಅರ್ಥ ಆಗ್ತಿದ್ಯಾ? ಮತ್ತೆ ಮರ್ಡರ್ ಅಟೆಂಪ್ಟ್ ಅಂದ್ರೆ ಪ್ರಾಬ್ಲಮ್ ಅಲ್ವಾ ಮಾಮ್? ನಿನ್ ತಮ್ಮ ವಿಕ್ರಾಂತ್ ಇಲ್ಲಿಲ್ಲವಲ್ಲ, ನಾವು ಓಪನ್ ಆಗಿ ಮಾತಾಡ್ಕೋಬಹುದು. ಅಕ್ಕ, ಮುಂದಿನ ಪ್ಲಾನ್ ಏನ್ ಹೇಳಕ್ಕ? ಅವತ್ತುಳ್ದಿರೋ ಆ ವಿಷಾನ ಬೆರೆಸಿ ಕೊಟ್ಟುಬಿಡೋದೆ. ಅವತ್ತೇನೋ ಗಾಯತ್ರಿ ದೇವಿಯವ್ರ ತಿಥಿಗೆ ಬಂದಿದ್ರಲ್ಲ, ಬೋರ್ಡ್ ಮೆಂಬರ್ ಮೇಲೆ ಹಾಕೋಣ ಅಂತಿದ್ವಿ. ಇವಾಗ ಯಾರ ಮೇಲೆ ಹಾಕೋದು? ಪೂಜೆ ಪುನಸ್ಕಾರ ಎಲ್ಲ ಮುಗ್ದೋಗಿದೆ. ಇದೆಯಲ್ಲ ಕಂದ ಔಟ್ ಹೌಸಲ್ಲಿ ಬಲಿ ಪಶು. ನಯನಿನ ಅವಳನ್ನ ಸಾಯಿಸಲ್ಲವಲ್ಲಭ, ವಿಶಾಲ್ನ ಸಾಯಿಸಿ ಶವನ ನೈನಿ ಮೇಲಿಡೋಣ. ಐ ಮೀನ್ ಅಪವಾದ. ಎಸ್,
ನಯನಿನ ಮದ್ವೆ ಆಗಿ ತನ್ನ ಜೀವನನೇ ಸರ್ವನಾಶ ಆಯ್ತು ಅನ್ನೋ ನೋವಲ್ಲಿ ವಿಷ ಕುಡಿದು ಸತ್ ಹೋದ ಅಂತ ಸುದ್ದಿ ಹಬ್ಸೋಣ. ಈ ಪ್ಲಾನ್ ವರ್ಕ್ ಆಗಿ ಅವಳನ್ನ ಮನೆಯಿಂದ ಆಚೆ ಹಾಕ್ತಾರೆ. ಮತ್ತೆ ಅವಳ ಹೆಸರಲ್ಲಿರೋ ಆಸ್ತಿ? ಕಾನೂನ್ ಕಣ್ತಪ್ಸಿ ಕಿತ್ಕೊಳ್ಳೋಣ ವಲ್ಲಭ. ನಾಳೆ ವಿಷ ಬೆರ್ಸೋಕ್ಕೂ ಮುಂಚೆ ಆ ನಯನಿಗೆ ಜಗದೀಶ್ ಏನ್ ಹೇಳಿ ಬರೋ ಹಾಗೆ ಮಾಡಿದನೋ ನಿಜಾನ ಬಾಯ್ ಬಿಡಿಸ್ತೀನಿ. ಆಚೆ ಬರ್ತೀಯಾ? ನಿನ್ನೆ ಸ್ವಲ್ಪ ಮಾತಾಡ್ಬೇಕು, ಆಚೆ ಬರ್ತೀಯಾ? ನಿನ್ನ ಹೆಸರಿಟ್ಟು ಕರೆಯೋವರೆಗೂ ಆಚೆ ಬರಲ್ವಾ ನೀನು? ತ್ರಿನಯನಿ, ಆಚೆ ಬಾ. ತ್ರಿನಯನಿ, 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 ತ್ರಿನಯನಿ. ಎಷ್ಟೊತ್ತು ಬಾಗಿಲು ತೆಗಿಯಕ್ಕೆ? ಯಜಮಾನ್ರೆ, ನೀವ್ ನನ್ನ ಹೆಸರಿಡ್ ಕರೆದ್ರೆ ಚೆನ್ನಾಗನ್ಸುತ್ತೆ. ಎಲ್ರೂ ನನ್ನ ನೈನಿ ಅಂತಾರೆ, ನೀವ್ ಮಾತ್ರ ನನ್ನ ಹೆಸರು ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ತ್ರಿನಯನಿ ಅಂದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ವಾಟ್? ಬರೀ ಹೆಸರಿಗೆ ಅಷ್ಟು ಫೀಲ್ ಆಗ್ಬೇಕಾ? ಇದೆಲ್ಲ ನಿನ್ನ ಆಕ್ಟಿಂಗೇ ಅಲ್ವಾ? ಹೆಸರು ಅಂತ ಅಷ್ಟು ಹಗುರವಾಗಿ ಯಾಕೆ ಹೇಳ್ತೀರಾ ಯಜಮಾನ್ರೆ? ಮದ್ವೆ ಆದ್ಮೇಲೆ ಹೆಂಡತಿ ಹೆಸರು ಪಕ್ಕ ಗಂಡನ ಹೆಸರು ಇರ್ಬೇಕಲ್ವಾ? ರಂಗ ಮತ್ತೆ ಹೇಳಿದ್ದು, ನೀವ್ ನನ್ ಜೊತೆ ಇಲ್ದೇ ಇದ್ರು ನನ್ನ ಹೆಸರಲ್ಲಾದ್ರೂ ಇದೀರಲ್ಲ, ನನಗ್ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಡ್ಯಾಡ್ ಇದಾರಲ್ಲ, ಡೈರೆಕ್ಟಾಗಿ ನಿನ್ನ ಹೆಸರಿಗೆ ಆಸ್ತಿ ಪೂರ್ತಿ ಬರ್ದಿದಾರಲ್ಲ. ಆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟು 1000 ಕೋಟಿ ಅಂತ ಗೊತ್ತಾದ್ರೆ ನೀನ್ ಮೂರ್ಛೆನೆ ಹೋಗ್ತೀಯಾ ಅನ್ಸತ್ತೆ. ನನಗ್ಯಾಕೆ ಯಜಮಾನ್ರೆ ಆಸ್ತಿ ಪಾಸ್ತಿ ಅಲ್ಲ, ನನ್ನ ಮನ್ಸಲ್ಲಿ ನೀವಿದ್ದೀರಾ, ಅಷ್ಟು ಸಾಕಲ್ವಾ? ಗಾಡ್, ಇಷ್ಟು ಈಸಿಯಾಗೆ ಮಾತಲ್ಲೇ ಹೇಗೆ ಮ್ಯಾನೇಜ್ ಮಾಡ್ತಿದ್ಯಾ? ನಮ್ಮ ಡ್ಯಾಡ್ ಅಷ್ಟು ಅಮಾಯಕನ ಅಂತ ಅನ್ಸುತ್ತೆ. ಚೆನ್ನಾಗೇ ಮರಳು ಮಾಡಿದ್ಯಾ. ಅಯ್ಯೋ, ನೀವ್ ಅಪಾರ್ಥ ಮಾಡ್ಕೋತಿದ್ದೀರಾ. ಏನ್ ನಡೆದ್ರು ನಿಮ್ ಒಳ್ಳೇದಕ್ಕೆ ಅನ್ಕೊಳ್ಳಿ, ಕೋಪ ಹೋಗುತ್ತೆ. ನೀನು ನನ್ನ ಮುಂದೆ ಕಾಣಿಸ್ತಾ ಇರೋವರೆಗೂ ನನ್ನ ಕೋಪ ಹೋಗೋದಿಲ್ಲ. ಆಸ್ತಿ ಬರ್ಕೊಟ್ಟಾಯ್ತು, ಇನ್ನೂ ಏನಾದರೂ ಬೇಕು ಅಂದ್ರೆ ಹೇಳು, ನಾನೇ ನಿನಗೆ ಕೊಡ್ತೀನಿ. ಏನೂ ಅನ್ಕೊಳ್ಳಲ್ಲ, ನೀನು ಹೊರಟೋಗು ಅಷ್ಟೇ. ದ್ಯಾಟ್ಸ್ ಆಲ್. ನಿಮ್ ಪ್ರೀತಿ, ನಿಮ್ ಜೊತೆಲಿರೋದ್ ಬಿಟ್ರೆ ನಂಗೇನು ಬೇಡ ಯಜಮಾನ್ರೆ. ಅದನ್ನೇ ಆಸ್ತಿ ಅನ್ಕೋತೀನಿ. ಹೇಯ್, ಹೇಯ್, ಏನ್ ಮಾಡ್ತಿದ್ಯಾ? ಕಾಲು ಎಳ್ದು ಕೆಳಗೆ ಬೀಳಿಸ್ಬೇಕಂತ ನೋಡ್ತಿದ್ಯಾ? ಹಾ, ಹಾಗ್ಯಾಕ್ ಮಾಡ್ಲಿ ಯಜಮಾನ್ರೆ? ನನ್ ಕುತ್ತಿಗೆಗೆ ಲಕ್ಷ್ಮೀ ದಾರ ಕಟ್ಟಿದೀರ ಅಲ್ವಾ, ಆಗ ನಿಮ್ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿಲ್ಲ, ಅದಕ್ಕೆ ಈಗ ನಿಮಗ್ ನಮಸ್ಕಾರ ಮಾಡಿದ್ದು. ಇಲ್ಲೇ ಇರಿ, ಅಕ್ಷತೆ ತಗೊಂಡ್ ಬಂದ್ಬಿಡ್ತೀನಿ, ನೆತ್ತಿ ಮೇಲೆ ಹಾಕಿ ಆಶೀರ್ವಾದ ಮಾಡಿ. ಎಲ್ಲಾದ್ರೂ ದೊಡ್ಡ ಕಲ್ಲಿದ್ರೆ ಬೈದ್ಬಿಡಿ ಯಜಮಾನ್ರೆ, ನಿಮಗೆ ಎಷ್ಟು ಕೋಪ ಇದೆಯೋ ಅಷ್ಟು ಮಾತಲ್ಲೇ ತೀರಿಸ್ಕೊಳ್ಳಿ. ಸ್ವಲ್ಪ ಆದ್ರೂ ಮನ್ಸ್ ಹಗರ ಆಗುತ್ತೆ, ನಿಮ್ ಎದೆಲಿರೋ ಭಾರ ಕಡಿಮೆ ಆಗುತ್ತೆ. ನೀನ್ ಮಾತ್ರ ನಮ್ ಡ್ಯಾಡ್ ತಲೆಯಿಂದ ಇಳಿಯಲ್ಲ ಅಲ್ವಾ? ಅವ್ರಿಗೆ ಅರ್ಥ ಆಗಿ ನಿನ್ನನ್ನು ಕಳಿಸೋವರೆಗೂ ಹೋಗಲ್ಲ ಅಲ್ವಾ? ದೊಡ್ಡ ಯಜಮಾನ್ರು ಹಾಗೆ ಮಾಡಲ್ಲ, ಅವರು ತುಂಬಾ ಒಳ್ಳೆಯವರು. ನೀವು ಒಳ್ಳೆಯವರೇ, ಆದ್ರೆ ನಿಮಗ್ ನನ್ನ ಜೊತೆ ಚೆನ್ನಾಗಿ ಮಾತಾಡಕ್ಕೆ ಇಷ್ಟನೇ ಇಲ್ಲ. ಇಷ್ಟಕ್ಕೂ ನಿನ್ನ ಹತ್ರ ಮಾತಾಡೋದೇ ನನಗಿಷ್ಟ ಇಲ್ಲ. ನಿನಗೆ ವಾರ್ನಿಂಗ್ ಕೊಡಬೇಕು ಅಂತ ಬರೋ ಪ್ರತಿ ಸಲ ನಿನ್ನ ಮಾತು ಕೇಳಿ ಕೇಳಿ ನನಗಿನ್ನೂ ಕೋಪ ಬರ್ತಿದೆ. ನಿನ್ನನ್ನು ಕೇಳಿ ಪ್ರಯೋಜನ ಇಲ್ಲ, ನಮ್ಮ ಡ್ಯಾಡ್ನೇ ಕೇಳ್ತೀನಿ. ನೀವೇನ್
ಬೈದ್ರು ಅವ್ರು ಏನು ಅನ್ಕೊಳಲ್ಲ. ಮಗ ಅಂದ್ರೆ ಅವ್ರಿಗೆ ಅಷ್ಟಿಷ್ಟ. ಯಜಮಾನ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅಮ್ಮ, ನೀ ನನಗೆ ಆನಂದ ಮಾತ್ರ ಅಲ್ಲ, ಅದೃಷ್ಟ ಕೂಡ ತಂದ್ಕೊಟ್ಟಿದ್ಯಾ. ವಿಶಾಲ್ ಯಜಮಾನ್ರ ಆಶೀರ್ವಾದ ನನಗೆ ಸಿಕ್ಕಿದೆ. ಕೋಪದಲ್ಲಾದ್ರೂ ಸರಿ, ಅವ್ರ ಪಾದ ತಾಕಿದ್ದಕ್ಕೆ ತೃಪ್ತಿ ಆಯ್ತು. ಎಲ್ಲ ನಾನು ಅನ್ಕೊಂಡ್ ಹಾಗೆ ನಡೆಸ್ಕೊಡ್ತಿದ್ಯಾ. ಆದ್ರೆ ನನ್ನ ಗಂಡನ ಪ್ರಾಣಕ್ಕೆ ಯಾರು ಕುತ್ತು ತರ್ತಿದ್ದಾರೆ ಅಂತ ಯಾಕಮ್ಮ ನನಗೆ ತೋರಿಸ್ತಿಲ್ಲ ನೀನು? ಯಾರಮ್ಮ ನನ್ನ ಗಂಡಂಗೆ ಹಾನಿ ಮಾಡಕ್ ಹೊರಟಿರೋರು? ಯಾರು ಹೇಳಮ್ಮ, ಅವ್ರು ಯಾರು ಅಂತ ನನಗೆ ತೋರ್ಸು. ನಿನ್ನೆ ಕೇಳ್ತಿರೋದು, ಹೇಳಮ್ಮ. ಭಯಂಕರ ಕಿಂಕರ ಜನಗಣ ಸಂಕುಲ ರಣಜಿತ್ ರಾಕ್ಷಸ, ಭಯಂಕರ ರಾಕ್ಷಸ, ವಿಕೃತ ರಾಕ್ಷಸ, ಮುಂದಸ ಶಾಸನ ವಿದಂಡವಾದನ ವಿರಾಕ್ಷಸ, ಗಂಡರ ಗಂಡ ರಾಕ್ಷಸ. ಅಮ್ಮೋರೆ, ನೀವಾ? ಅದ್ಯಾಕೆ ಹಾಗೆ ಕೇಳ್ತಿದ್ಯಾ? ನೀನ್ ಕೇಳಿರೋ ಪ್ರಶ್ನೆಗೇನೋ ಉತ್ತರ ಸಿಕ್ಕಿರೋ ಹಾಗೆ ನೀವಾ ಅಂತ ಆಶ್ಚರ್ಯ ಪಡ್ತಿದ್ಯಾ? ಅಷ್ಟಕ್ಕೂ ಒಳಗ್ ಬರ್ಬೋದಾ? ಅಯ್ಯೋ, ಹಾಗ್ಯಾಕಂತೀರಾ ಅಮ್ಮೋರೆ, ಬನ್ನಿ. ನಾನ್ ನಿನ್ನ ಮನೆ ಒಳಗ್ ಬಿಟ್ಟಿಲ್ಲ ಅನ್ನೋ ಕೋಪದಲ್ಲಿ ನೀನು ಈ ಔಟ್ ಹೌಸ್ಗೆ ಬಂದು ನನ್ನ ಒಳಗ್ ಸೇರ್ಸಲ್ವೇನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಒಳಗೆ ಬರಕ್ ಬಿಟ್ಟೆ. ಅಯ್ಯೋ, ಎಂಥ ಮಾತು ಅಮ್ಮೋರೆ. ನೀವೀ ಮನೆ ಯಜಮಾಂತಿ, ನೀವ್ ಹೇಳ್ದಾಗೆ ನಾನು ನಡ್ಕೋಬೇಕಲ್ವಾ? ನಿಜ ಹೇಳ್ಬೇಕಂದ್ರೆ ಯಜಮಾನಿ ನೀನೇ ನಯನಿ. ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಇದೆ. ನಿನ್ಗೋಸ್ಕರ ಊಟ ತಂದಿದ್ದೀನಿ. ನೆನ್ನೆಯಿಂದ ನೀನೇನು ತಿಂದಿಲ್ಲ ಅಲ್ವಾ? ಹಾಸಿನಿ ಹೇಳಿದ್ಲು. ಹೌದು ಅಮ್ಮೋರೆ, ನಿನ್ನೆ ಶ್ರಾವಣ ಶುಕ್ರವಾರ ಅಲ್ಲದೆ ವರಲಕ್ಷ್ಮಿ ಪೂಜೆ ಇತ್ತಲ್ವಾ, ಉಪವಾಸ ಇದ್ದೆ. ಪೂಜೆ ಆದ್ಮೇಲೆ ತಿನ್ಬೋದಲ್ಲ. ಹೋಗ್ಲಿ ಬಿಡು. ಹಾಸಿನಿ ನಿನಗೆ ಊಟ ತರ್ತೀನಿ ಎಂದ್ಲು, ಆದ್ರೆ ನಾನೇ ತಗೊಂಡು ಹೋಗ್ತೀನಿ ಎಂದೆ, ತಂದೆ. ಇಲ್ಲಿ ನೋಡು, ಬೆಂಡೆಕಾಯಿ ಗೊಜ್ಜು, ಆಲೂಗಡ್ಡೆ ಪಲ್ಯ, ತವ್ವೆ, ಪುಳಿಯೊಗರೆ, ಮಜ್ಜಿಗೆ ಹುಳಿ, ಸೇಬು, ಅನ್ನ, ಸ್ವೀಟ್ಸ್. ಇಷ್ಟು ವೆರೈಟೀಸ್ ನಿನ್ ಜೀವನದಲ್ಲಿ ನೋಡೇ ಇಲ್ಲ ಅನ್ಸುತ್ತೆ ಅಲ್ವಾ? ಹೌದಮ್ಮೋರೆ. ತಿಂತ್ಯಾ?
ನೋಡ್ತಿದ್ರೆ ಹಸು ಇನ್ನೂ ಜಾಸ್ತಿ ಆಗ್ತಿದೆ ಅಲ್ವಾ? ಘಮ ಘಮ ಅಂತಿದ್ರೆ ಹಸುವಾಗ್ದೇ ಇರುತ್ತಾ? ಏನಂತ್ಯ? ತಗೋ. ಪರವಾಗಿಲ್ಲ ಅಮ್ಮೋರೆ. ಅಯ್ಯ, ಪರವಾಗಿಲ್ಲ ನೈನಿ, ತಗೋ. ನಿಂಗೋಸ್ಕರ ತಂದಿದ್ರು ಯಾಕೆ ಸಂಕೋಚ ಪಡ್ಕೋತಿದ್ಯಾ? ನಿಮ್ಗೆ ಶ್ರಮ ಕೊಟ್ನ ಅಮ್ಮೋರೆ? ಇದ್ರಲ್ಲಿ ಶ್ರಮ ಏನಿದೆ ಹೇಳು? ಅಡಿಗೆ ಮಾಡಿದ್ದು ನಾನಲ್ಲ, ತಿನ್ನೋಳು ನಾನಲ್ಲ. ತಗೊಂಡ್ ಬರೋಕೆ ಅಷ್ಟೇನ್ ಶ್ರಮ ಆಗಲ್ಲ. ತಗೋ. ಸುಮ್ಮನೆ ಯಾಕೆ ನಿಂತ್ಬಿಟ್ಟೆ? ತಗೋ. ಛೇ 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 ಛೇ, ಅಯ್ಯೋಯ್ಯೋಯ್ಯೋ, ಅಂತ ಫೀಲ್ ಆಗಲ್ಲ. ಯಾಕಂದ್ರೆ ಬೇಕಂತಾನೆ ಬೀಳಿಸ್ದೆ. ತಿನ್ನೋ ಅನ್ನನ ಹೀಗೆ ಹಾಳು ಮಾಡಬಾರ್ದು ಅಮ್ಮೋರೆ. ಏನಾಗುತ್ತೆ? ಮುಂದೆ ಅನ್ನ ಸಿಗಲ್ವಂತೆ. ಕಥೆ ಹೇಳಬೇಡ, ನಿಜ ಹೇಳು. ಏನ್ ನಿಜ ಅಮ್ಮೋರೆ? ಶ್ರೀಯುತ ಜಗದೀಶ್ ಅವರು, ಅದೇ ನನ್ನ ಯಜಮಾನ್ರು, ನಿನಗೇನ್ ಹೇಳಿ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರು? ಕಾರಣ ತಿಳ್ಕೋಬೇಕು. ವಿಶಾಲ್ ಯಜಮಾನ್ರಿಗೆ ನಿನಗೆ ಭವಿಷ್ಯ ಗೊತ್ತಾಗುತ್ತೆ ಅನ್ನೋ ವಿಷಯನ ಮನೇಲಿರೋರಿಗೆ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ. ಇಲ್ಲ ದೊಡ್ಡ ಯಜಮಾನ್ರೆ, ಹೇಳಲ್ಲ. ಹಾ, ನನ್ನ ಮಗನ್ಗೆ ಹೇಳು. ಅದೇ ಅಮ್ಮೋರೆ, ವಿಶಾಲ್ ಯಜಮಾನ್ರ ಜೊತೆ ನನ್ನ ಮದುವೆ ಮಾಡಿಸಿದ್ರಲ್ಲ, ಹಾ, ತಾಳಿ ಕಟ್ಟಿಸ್ಕೊಂಡ್ಮೇಲೆ ಹೊಡೆದ್ರು ಬಡಿದ್ರು ಗಂಡನ ಜೊತೆನೇ ಇರಬೇಕು ಅಂತ ನಮ್ಮಮ್ಮ ಹೇಳಿದ್ಲು. ಅಮ್ಮ ಹೇಳಿದ್ರು, ತಾತ ಕೇಳ್ಕೊಂಡ್ರು ಅಂತ ನೀನ್ ಬಂದಿಲ್ಲ ನಯನಿ. ನಿಜ ಹೇಳು. ನಿಜಾನೇ ಅಮ್ಮೋರೆ. ನಿನ್ ಕುತ್ಗೆಲಿರೋ ತಾಳಿ ತೋರಿಸ್ಕೊಂಡು ವಿಶಾಲ್ ಹೆಂಡತಿ ಅಂತ ಎಲ್ಲೇ ಹೇಳಿದ್ರು ಹುಚ್ಚಿ ಅಂತಾರೆ. ಕುತ್ಗೆಲಿರೋ ತಾಳಿ ಜೊತೆ ನೀನು ಇರಬೇಕು ಅಂದ್ರೆ ನಿಜಾನೇ ಹೇಳಬೇಕು. ನಾನು ನಿಜಾನೇ ಹೇಳ್ತಿದ್ದೀನಿ ಅಮ್ಮೋರೆ. ನೋಡ್ತೀನಿ ನೀನ್ ಹೇಳಿದ್ದು ನಿಜಾನಾ ಅಲ್ವಾ ಅಂತ ಪತ್ತೆ ಹಚ್ತೀನಿ.
ನಾನು ತಗೊಂಡಿದ್ದನ್ನು ಯಾವುದೂ ವಾಪಸ್ ಕೊಡೋದಿಲ್ಲ. ಯಾಕಂದ್ರೆ ನೀವು ನನಗೆ ಅಂತ ಏನೂ ಕೊಟ್ಟಿಲ್ಲ. ಏನದು? ನನಗೆ ಮಾತು ಕೊಟ್ಟಿರೋ ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಅವ್ರ ಹೆಸರು ಮೇಲೆ ಕಟ್ಟಬೇಕಂತಿದ್ದ ರಿಸಾರ್ಟ್ ಫೈಲ್. ನನ್ನ ಹತ್ರ ಮಾತು ತಗೊಂಡು ನನ್ನನ್ನು ಅರ್ಧ ದಾರಿಕೆ ಬಿಟ್ಟಿರೋ ನನ್ನ ಡ್ಯಾಡ್ ಅದ್ರ ಮೇಲೆ ಸೈನ್ ಮಾಡಿದ್ರೆ ಪ್ರಾಜೆಕ್ಟ್ ರಿಲೇಟೆಡ್ ವ್ಯವಹಾರಗಳಿಂದ ಮುಕ್ತಿ ಕೊಡಿಸಿದವ್ರಾಗ್ತೀರಾ ನೀವು. ನಿನ್ನನ್ನು ಬಿಟ್ಟು ನಾನು ಯಾರಿಗೋಸ್ಕರ ಬಿಸ್ನೆಸ್ ಮಾಡಬೇಕು, ಇನ್ನು ಯಾರಿಗೋಸ್ಕರ ಸಂಪಾದನೆ ಮಾಡಬೇಕು? ನನಗೆ ಗೊತ್ತಿಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿದ್ರು ಹೀಗೆ ಕೇಳ್ತೀರಾ. ನೀವು ಕರ್ಕೊಂಡು ಬಂದಿರೋ ಅದೃಷ್ಟಲಕ್ಷ್ಮಿ ನೈನಿ ಇದ್ದಾಳಲ್ಲ, ಆಸ್ತಿ ಬರ್ಕೊಟ್ಟಿದ್ರ. ಇನ್ನೂ ಬೇಕು ಅಂದರೆ ಇದರಲ್ಲೂ ಅವಳ ಹೆಸರು ಬರೆದು ಇನ್ನೂ ಜಾಸ್ತಿ ಸಲಿಗೆ ಕೊಡಿ. ವಿಶಾಲ್, ತಪ್ಪಿಲ್ಲ. ನಾನು ಹೇಗಿದ್ರು ಆಚೆ ಬರ್ತಿದ್ದೀನಿ. ನೀವೇನು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೃಷ್ಟ ಲಕ್ಷ್ಮಿ ಅಂದೆ ನೋಡು, ಅದು ಅಕ್ಷರಶಃ ನಿಜ ವಿಶಾಲ್. ನೀನು ಸರಿಯಾಗಿ ಊಟ ಮಾಡಿದ್ರೆ ನನ್ನ ಮಗ ಊಟ ಮಾಡಿದ್ನಲ್ಲ ಅನ್ನೋ ನೆಮ್ಮದಿ ಇರುತ್ತೆ. ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನನ್ನ ಮಗ ಸರಿಯಾದ ಯೋಚನೆ ಮಾಡ್ದ ಅಂತ ಸಂಭ್ರಮ ಪಡ್ತೀನಿ ಕಣೋ. ಅವಳ ಜೊತೆ ಮದುವೆ ಮಾಡಿಸಿ ನನ್ನ ಮೈಂಡ್ ಬ್ಲಾಕ್ ಮಾಡಿದ್ದೀರಾ. ಇನ್ನೇನು ಯೋಚನೆ ಮಾಡೋಕ್ಕಾಗತ್ತೆ? ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ನನಗೆ ಹುಚ್ಚಿಡಿಯೋಕ್ಕೂ ಮೊದಲೇ ಜವಾಬ್ದಾರಿಗಳನ್ನ ಆಮೇಲೆ ಸಂಬಂಧಗಳನ್ನ ಪಕ್ಕಕ್ಕಿಡಬೇಕು ಅನ್ಕೋತಿದ್ದೀನಿ. ಜನ್ಮ ಜನ್ಮದ ಬಂಧನ ದೂರ ಮಾಡ್ತಿದ್ಯಲ್ಲೋ ವಿಶಾಲ್. ನಾನು ಹಾಗೆ ಅನ್ಕೋತಾ ಇಲ್ಲ. ಪಕ್ಕದಲ್ಲೇ ಔಟ್ ಹೌಸಲ್ಲಿ ಇರಿಸಿದಿರಲ್ಲ, ಬಾಗಲ್ಗೆ ದೃಷ್ಟಿಗೊಂಬೆ ಇಡೋ ಹಾಗೆ. ವಿಶಾಲ್, ಕೋಪದಲ್ಲೂ ಸಹ ಮಾತು ತಪ್ಪಬೇಡ ವಿಶಾಲ್. ತುಂಬ ಒಳ್ಳೆ ಹುಡುಗಿಯಪ್ಪ ನಯನಿ. ಅಂಥವಳು ಸಿಗೋದು ತುಂಬ ಅಪರೂಪ ಕಣೋ. ಅದಕ್ಕೆನಾ ಬೆಲೆ ಬಾಳೋ ಡೈಮಂಡ್ನ ಶೋಕೇಸಲ್ಲಿ ಇಡೋ ಹಾಗೆ ಹಾಗಿಟ್ಟಿದ್ದೀರಾ? ಇನ್ನೂ ಅದೆಷ್ಟು ನೋವು ಕೊಡಬೇಕು ಅಂತ. ವಿಶಾಲ್, ನೀನೇನ್ ತಿಂತೀಯ ವಿಶಾಲ್? ಚಪಾತಿನ ರೈಸಾ? ಅದ್ರ ಜೊತೆ ಪಲ್ಯ ಬೇಕಾ, ತವ್ವೆ ಬೇಕಾ? ನೆಂಚ್ಕೊಳಕ್ ಉಪ್ಪಿನಕಾಯಿ ಬೇಕಾ? ಅತ್ಗೆ, ನಾನೇನ್ ಮಾತಾಡ್ತಾ ಇದ್ದೀನಿ, ನೀವೇನ್ ಮಾತಾಡ್ತಾ ಇದ್ದೀರಾ? ಬೆಳಗ್ಗೆಯಿಂದ ನೀನು ಕೂಡ ಏನೂ ತಿಂದಿಲ್ವಲ್ಲ? ನಾನು ಕೂಡ ಅಂದ್ರೆ ಇನ್ನೊಬ್ಬರ ವಿಷಯ ನನಗೆ ಬೇಕಾಗಿಲ್ಲ. ನನಗೆ ತಿನ್ಬೇಕು ಅನ್ಸ್ಲಿಲ್ಲ, ತಿಂದಿಲ್ಲ ಅಷ್ಟೇ. ಹಿಂಸೆ ಮಾಡದೆ ಹೊರಟೋಗಿ. ಅದಕ್ಕೆ ಹೋಗಿ. ಅಂದ್ರೆ ನೀನ್ ಏನ್ ತಿಂತೀಯ ಅಂತ ಗೊತ್ತಾದ್ರೆ ಅವ್ರಿಗೆ ಹೇಳ್ಬೋದು. ಯಾರಿಗೆ ಯಾರಿಗೆ ಹೇಳಬೇಕು? ಏನು ಹೇಳಬೇಕು? ಅದೇ ಅದೇ ಮಿಯಾವ್ ಕ್ಯಾಟ್, ಬೆಕ್ಕು ಉಶ್ಶು ಉಶ್ಶು ಅಂದ್ರು ಹೋಗ್ತಿಲ್ಲ. ನೀನ್ ತಿಂದ್ರೇನೆ ತಿನ್ನುತ್ತೆ ಅನ್ಸುತ್ತೆ. ನನಗೆ ಬೇಡ ಅನ್ನಲ್ಲ, ಹೋಗಿ ಅದಕ್ಕೆ ಪ್ಲೀಸ್. ಅದು ಹಾಗಲ್ಲ ವಿಶಾಲ್, ನೀ ಏನ್ ತಿಂತೀಯ ಅಮ್ಮ ಅಂತ. ಹಾಸಿನಿ, ನೀನು ಹೊರಡಮ್ಮ. ಸರಿ ಮಾವ, ಬಾಯ್ ವಿಶಾಲ್. ಕೋಪದಲ್ಲಿದೆಯಾ ವಿಶಾಲ್? ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನೋಡು. ನೀವೇನು ಸಲಹೆ ಕೊಡಬೇಡಿ ಡ್ಯಾಡ್. ನಾನು ಕೂಡ ಕೊಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡೆ ಫೈಲ್ ನಿಮಗೆ ಕೊಟ್ಟಿರೋದು. ದಟ್ಸ್ ಆಲ್. ನೋಡ್ಕೊಂಡು ನಡಿಯಕ್ಕಾಗಲ್ವಾ? ನೀವು ಅಂತ ಗೊತ್ತಾಗ್ಲಿಲ್ಲ ಅತ್ತೆ, ಯಾವುದೋ ದೊಡ್ಡ ಆಕಾರ ಅನ್ಕೊಂಡೆ. ನಿನಗೆ ಈ ನಡುವೆ ಸರಿಯಾಗಿ ಕಣ್ ಕಾಣಿಸ್ತಿಲ್ಲ. ಹೇಳಿದ ಮಾತು ಕೇಳ್ದೆ ಇಷ್ಟ ಬಂದ ಹಾಗೆ ಬಿಹೇವ್ ಮಾಡ್ತೀಯ. ಇಷ್ಟರಲ್ಲೇ ವಿಚಾರಿಸ್ಕೋತೀನಿ. ಸರಿ ಬಿಡಿ ಅತ್ತೆ, ಮೊದಲು ತಲೆಗೊಂದು ಡಿಚ್ಚಿ ಹೊಡಿರಿ. ಡಿಕ್ಕಿನಾ? ಒಂದ್ಸರ್ತಿ ಡಿಚ್ಚಿ ಹೊಡೆದ್ಮೇಲೆ ಇನ್ನೊಂದ್ಸರ್ತಿ ಡಿಚ್ಚಿ ಹೊಡೆದಿಲ್ಲ ಅಂದ್ರೆ 2 ಕೊಂಬರುತ್ತೆ. ಏನ್ ಬರಲ್ಲ, ಹೋಗೋ. ಅತ್ತೆ ಅತ್ತೆ ಸ್ವಲ್ಪ ನಿಂತ್ಕೊಳ್ಳಿ.
ನನಗ್ ಕೊಂಬಂದ್ರೆ ಪರವಾಗಿಲ್ಲ, ಅಬ್ಬಾ. ನಿಮಗ್ ಕೊಂಬಂದ್ರೆ ಮುರ್ದೋಗುತ್ತೆ. ನನಗ್ ಕೊಂಬಂತ. ಕೊಬ್ಬಿರೋರ್ಗೆನೆ ಕೊಂಬಿರುತ್ತಲ್ವಾ, ಅದಕ್ಕೆ ಹೇಳ್ದೆ. ಏಯ್ ನಿನ್ನ 2 ಸರ್ತಿ ಕೂಡ ಡಿಚಿ ಹೊಡೆದ್ರಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು. ಏಯ್ ಔಟ್ ಹೌಸಲ್ಲಿ ಇರೋಳಗಲ್ಲ, ಮೊದಲು ಇವಳಿಗೆ ವಿಷ ಬೆರೆಸಿ ಸಾಯಿಸ್ಬೇಕು. ಮೆಂಟಲ್. ಛೇ, ಅದೇನೆ ಎಲ್ಲೂ ಕಂಡೇ ಇಲ್ಲ ಅನ್ನೋ ತರ ಸ್ವಲ್ಪ ನಿಧಾನವಾಗಿ ತಿನ್ನೆ ಸುಮನ. ನಾಲ್ಗೆಗೆ ರುಚಿ ಕಮ್ಮಿ ಆದಾಗ ನಾವು ಹಾಗೋ ಹೀಗೋ ಏನಾದ್ರೂ ಮಾಡಿ ತಿಂದ್ರೆ ನಿದ್ರೆ ಬಂದ್ಬಿಡತ್ತೆ. ಅದೇ ನಾವು ಕಡಿಮೆ ತಿನ್ಬಿಟ್ರೆ ನಿರಾಸೆ ಕೂಡ ಆಗ್ಬಿಡತ್ತೆ. ಏನಂತ ಅಕ್ಕ? ನಿನಗೆ ಹೇಗ್ ಬೇಕೋ ತಿನ್ನು ಸುಮನ. ಆಗ್ಲೇ ಹೊಟ್ಟೆ ತುಂಬಾ ತಿಂದಿದ್ದಾಳೆ, ಇನ್ನೆಷ್ಟು ತಿನ್ಬೇಕು? ಏಯ್ ತಲೆ ಹರಟೆ, ನಾನ್ ತಿನ್ಬೇಕಾದ್ರೆ ಹೀಗ್ ನೋಡ್ಬಿಡ, ಹೋಗೊಳ್ಗೆ. ಅಮ್ಮ ನೈನಿ, ನೀನು ಊಟ ಮಾಡೋಲ್ವಾ? ತಿಂದೆ ತಾತ, ನೀನೇ ತಿನ್ಬೇಕು. ನನ್ನನ್ನು ಉಳಿಸ್ಕೊಳಕ್ಕೆ ನೀನು ಉಪವಾಸ ಮಾಡ್ತಿದ್ಯಾ ತಾಯಿ? ಹೌದು ತಾತ, ನೈನೇ ಏನು ತಿಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಶಿವ, ನನಗೆ ಹಸುವೇ ಇಲ್ಲ. ತಾತಂಗ್ ತಿನ್ನಕ್ ಬಿಡು. ಸುಮನ, ತಟ್ಟೆಲಿ ಅನ್ನ ಇರುವಾಗಲೇ ಕೈ ತೊಳಿತಿದ್ಯಲ್ಲ? ಸಾಕು ತಾತ, ಎಂಜಲನ್ನ ನೀವೇನ್ ತಿಂತೀರಾ ಅಂತ ಕೈ ತೊಳ್ಬಿಟ್ಟೆ. ಅದರಲ್ಲಿ ಒಂದ್ ಸ್ವಲ್ಪ ಮೊಸರು ಕೊಟ್ಟಿದ್ರೆ ನಾನು ತಿಂತಿದ್ನಲ್ಲೇ. ಈಗೆಲ್ಲ ಹಾಳಾಗೋಯ್ತು ನೋಡು. ಅದಕ್ಕೆ ಇಷ್ಟ್ಯಾಕ್ ಬೇಜಾರಾಗ್ತ್ಯಾ? ಬಿಸಾಕದ್ರೆ ಆಯ್ತು. ತಪ್ಪಮ್ಮ, ಅನ್ನ ಅಂದ್ರೆ ದೇವರು. ದೇವರಿಗೆ ಅವಮಾನ ಮಾಡಿದ್ರೆ ಒಂದು ತುತ್ತು ಅನ್ನನೂ ಸಿಕ್ಕಲ್ಲ. ನೀನು ಆಸೆ ಪಡೆದಿದ್ರೆ ಆ ಅನ್ನ ಇನ್ನೊಬ್ರು ಹೊಟ್ಟೆ ತುಂಬಿಸ್ತಿತ್ತಲ್ಲಮ್ಮ. ನಿಮ್ ಕೈಗೆ ಸಿಕ್ಕಿದೀನಿ, ಬೈರಿ. ಇಷ್ಟನ್ನ ತಿಂದಿದ್ದೀನಿ, ಇನ್ನೆರಡು ತುತ್ತು ತಿನ್ನಕ್ಕಾಗಲ್ವಾ? ಅವಳು ಬದ್ಲಾಗಲ್ಲ ಬಿಡು ತಾತ. ಅಮ್ಮ, ಊಟ ಮಾಡು. ನನಗೆ ಬೇಡ ತಾತ, ನೀನ್ ತಿನ್ನು. ಅಮ್ಮ, ಒಂದು ತುತ್ತು ನಿನಗೆ, ಒಂದು ತುತ್ತು ನನಗೆ. ನೀ ತಿನ್ನಮ್ಮ. ಆಗಲೇ ನನ್ನ ಹೊಟ್ಟೆ ತುಂಬುತ್ತೆ. ತಿನ್ನಮ್ಮ.
ಅಂದ್ರೆ ನೀನೇ ತಿನ್ನಿಸ್ತಿದ್ಯಲ್ಲ ತಾತ. ಈಗ ಹಸುವಾಗಿದೆ, ಆದ್ರೆ ನೀನೇ ಇಲ್ಲ. ಅಯ್ಯೋ ರಾಮ, ಯಾರೇ ತರ ಬೀಳ್ಸಿದ್ದು? ನಾನ್ ನಿನಗೆ ಊಟ ತಗೊಂಡ್ ಬರ್ಬೇಕಂದ್ರೆ ಮನೆಯವರೇ ತಗೊಂಡು ಹೋಗ್ಬೇಡ ಅಂದ್ರು. ನೋಡು, ಈಗ ಮನೆಯಿಂದನೇ ಬಂದಿದೆ. ಆದ್ರೆ ಇದೆಲ್ಲ ನೆಲದ ಪಾಲಾಗಿದೆ. ಹೇಳು ನೈನಿ, ಇದ್ ಮಾಡಿದ್ ಯಾರು? ಹೋಗ್ಲಿ ಬಿಡಿ ಅಕ್ಕ. ಅದ್ ಹೇಗ್ ಬಿಡಕ್ಕಾಗತ್ತೆ? ಮನ್ಸಲ್ಲಿ ಇಟ್ಕೊಂಡು ಟೈಮ್ ಬಂದಾಗ ಬುದ್ಧಿ ಕಲಿಸ್ತೀನಿ. ಖಂಡಿತ ಈ ಹಾಳಾದ ಕೆಲ್ಸನ ತಿಲೋತ್ತಮ ಅತ್ತನೇ ಮಾಡಿರ್ತಾರೆ ಅಲ್ವಾ? ಹೌದಾ? ನೀವಿಲ್ಲಿಂದ ಹೋಗಿ ಅಕ್ಕ. ನೀನು ಇದನ್ನ ಇವಾಗ ತಿಂತೀಯಾ ಏನು? ಇಲ್ಲ, ಮಣ್ಣು ಸೇರ್ ಹೋಗಿದೆ, ತುಳಿಬಾರ್ದು ಅಂತ ಎತ್ತಿಟ್ಟೆ. ಅನ್ನ ಪರಬ್ರಹ್ಮ ಸ್ವರೂಪ ಅಲ್ವಾ ಅಕ್ಕ? ಅನ್ನಪೂರ್ಣೇಶ್ವರಿನ ಗೌರವಿಸ್ಬೇಕು. ಇಲ್ಲ ಅಂದ್ರೆ ನಮ್ಗನ್ನ ಸಿಗಲ್ಲ. ಅಂದ್ರೆ ಅತ್ತೆಗೂ ಊಟ ಸಿಗಲ್ಲ ಬಿಡು. ಆ ಪ್ಲೇಟ್ ಕೊಡು ಇಲ್ಲಿ. ಏನ್ ಮಾಡ್ತೀರಾ? ನಾನ್ ಕೂಡ ತಿನ್ನಲ್ಲ ಬಿಡು. ಇದ್ರ ಜೊತೆ ಚಿಕ್ಕ ಕೆಲಸ ಇದೆ, ಆಟ ಆಡಿಸ್ಬೇಕಲ್ವಾ? ಕೊಡು ಕೊಡು. ಇವನ್ನ ಊಟಕ್ಕೆ ಕರ್ಕೊಂಡು ಹೋಗಿ ಇವನ್ನೇ ಮುಗಿಸೋ ಟೈಮ್ ಬಂದಿದೆ. ವಿಶಾಲ್, ಮಗ್ನೆ ವಿಶಾಲ್, ಯಾಕೆ ಹಾಗಿದ್ಯಾ? ಏನೂ ಇಲ್ಲಮ್ಮ. ಡ್ಯಾಡ್ ಅಲ್ಲ ಮಾಮ್, ನಾನೇ ಹಾಸಿಗೆ ಬೀಳೋ ಥರ ಇದ್ದೀನಿ. ಎದೆ ತುಂಬ ಭಾರ ಆಗ್ತಿದೆ. ನೀನ್ ಹಾಸಿಗೆ ಹಿಡಿಯೋದು ಬೇಡವೋ? ನಾನೇ ನಿನ್ನ ಚಿತೆ ಮೇಲೆ ಮಲಗಿಸ್ತೀನಿ. ಸ್ವಲ್ಪ ಸಮಾಧಾನ ಮಾಡ್ಕೋ ವಿಶಾಲ್. ನಿನ್ನ ಜೀವನದಲ್ಲಿರೋ ಅಡ್ಡಿ ಆತಂಕಗಳನ್ನ ನಾನು ದೂರ ಮಾಡ್ತೀನಿ. ಆಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಬಾ, ಊಟ ಮಾಡುವಂತೆ. ಬೇಡ ಮಾಮ್, ನಂಗೆ ಹಸುವಾಗ್ತಿಲ್ಲ. ನೀವು ಹೋಗಿ ಊಟ ಮಾಡಿ ಮಾಮ್. ಮಧ್ಯಾಹ್ನನೂ ಊಟ ಮಾಡಿಲ್ಲ. ಯಾಕೆ ಹಸುವಾಗಲ್ಲ? ಅಪ್ಪನ ಮೇಲೆ ಕೋಪನಾ? ಇಲ್ಲಮ್ಮ, ನನಗೆ ನಿಜವಾಗ್ಲೂ ಏನೂ ತಿನ್ನಬೇಕು ಅನ್ನಿಸ್ತಿಲ್ಲ. ಹೋಗ್ಲಿ, ನಾನೇ ಕಲ್ಸ್ಕೊಂಡು ಬರಲಾ? ಅದೇ ಊಟ ಇಲ್ಲಿಗೆ ತಗೊಂಡು ಬರಲಾ ಅಂತ ಕೇಳ್ತಿದ್ದೀನಿ. ನನಗೆ ಹಸುವಾದರೆ ನಾನೇ ನಿನ್ನ ಹತ್ರ ಬಂದು ನನಗೆ ತಿನ್ನಿಸಿ ಮಾಮ್ ಅಂತ ಕೇಳ್ತೀನಿ. ಹಾಲು ಕುಡಿತ್ಯಾ? ಬೆಲ್ಲ ಬೆರೆಸ್ಕೊಂಡು ಬರ್ತೀನಿ. ನಿನ್ಗಿಷ್ಟ ಅಲ್ವಾ? ಅಮ್ಮ ಪ್ಲೀಸ್, ನಂಗೆ ನೀರು ಕುಡಿಬೇಕಂತನೂ ಅನ್ನಿಸ್ತಿಲ್ಲ ಈಗ. ಐ ಜಸ್ಟ್ ವಾಂಟ್ ಟು ಬಿ ಅಲೋನ್. ಏ ವಿಶಾಲ್, ನೀನು ಅನ್ನ ತಿಂತ್ಯೋ ಅಥವಾ ಹಾಲು ಕುಡಿತ್ಯೋ, ಯಾವುದ್ರಲ್ಲೂ ವಿಷ ಬೆರೆಸೋಣ ಅಂತಿದ್ರೆ ಇವತ್ತು ಸಾಯ್ಬೇಕಾಗಿದ್ದು ನೀನು. ನಿನ್ನ ಸಾವು ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ನೀನು ತಿನ್ನಮ್ಮ, ನಾನು ತಿನ್ನಲ್ಲ ಅಂತ ಹಠ ಮಾಡಬೇಡಿ. ಈಗ ನನ್ನನ್ನು ಬಿಟ್ಬಿಡಿ ನೀವು. ಆಗ್ಲಿ ಕಂದ,
ನಿನಗೆ ಬಲವಂತ ಮಾಡೋದು ನನಗಿಷ್ಟ ಇಲ್ಲ. ಹಾಗ್ಯಾಕೆ ನೋಡ್ತಿದ್ಯಾ ಚಂದಮಾಮ? ನನ್ ಮೇಲ್ ನಿನಗೂ ಕೋಪ ಬಂದಿದ್ಯಾ?